ಮುನಿರತ್ನ ಅವರು ಬಿಜೆಪಿಯ ಶಾಸಕರು ಮುನಿರತ್ನ ತಮ್ಮ ವ್ಯಾಪ್ತಿನಲ್ಲೂ ಕೂಡ ಅವರು ಶಾಸಕರು. ಆದರೆ ಎರಡು ಸಮುದಾಯಗಳ ನಡುವೆ ಬೆಂಕಿ ಹಚ್ಚುವಂಥ ಕೆಲಸ ಮತ್ತು ಜಾತಿಗಳನ್ನು ಎತ್ಕಟ್ಟುವಂಥ ಕೆಲಸ ಮತ್ತು ಅವಮಾನ ಮಾಡಿದ್ದಾರೆ. ಈ ಬಗ್ಗೆ ತಾವೇ ಇವಾಗಲೇ ಈ ವಿಚಾರ ಏನಿದೆ ಬಹಳ ದೊಡ್ಡ ಸುದ್ದಿಯಾಗಿದೆ. ಎರಡನೇದು ಈಗಾಗಲೇ ದೂರು ಕೂಡ ದಾಖಲಾಗಿದೆ. ಇದಕ್ಕೆಲ್ಲ ಇನ್ವೆಸ್ಟಿಗೇಷನ್ ಶುರುವಾಗಿದೆ. ಸೊ ನೋಡೋಣ, ಈಗ ಅದು ಲಾ ಆಫ್ ದಿ ಲ್ಯಾಂಡ್ ಏನು ತಗೊಳುತ್ತೆ ಅದಕ್ಕೆಲ್ಲರೂ ಭದ್ರಾಗಿರಬೇಕಾಗುತ್ತೆ. ಶಾಸಕರಾದ ಈ ವರ್ತನೆಗಳನ್ನು ತಾವೇನು ಹೇಳ್ತೀವಿ? ಲೋಕಸಭೆ ಚುನಾವಣೆಯಲ್ಲಿ ತಮಗೆ ಸಾಥ್ ನೀಡಿರೋ ಕಾರಣಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ. ಅಲ್ಲ, ಅದು ಈಗ ಅವರು ಕೂಡ ಎಲ್ಲೋ ಒಂದು ಕಡೆ ನೋಡಿದೆ, ಅವರು ಕೂಡ ಒಂದು ಕಡೆ ಹೇಳಿಕೆ ಕೊಟ್ಟಿದ್ದಾರೆ, ಇದು ಯಾರೋ ನಾನು ಮಾಡಿಲ್ಲ ಹಾಗೆ ಹೇಗೆ ಅಂತ. ಸೊ ಇದಕ್ಕೆಲ್ಲ ಕೂಲಂಕುಷವಾಗಿ ಅಪರೀಕ್ಷೆ ಮಾಡಿದಾಗಲೇ ಗೊತ್ತಾಗೋದು ಅವ್ರದ್ದು. ಒಬ್ಬ ಶಾಸಕರಾಗಿ ಸರ್ ಆ ರೀತಿ ಪದ ಬಳಕೆ ಮಾಡುವಂಥದ್ದು ಅದು ಮಾಡಿದರೆ ಅದು ಬಹಳ ತಪ್ಪು. ಸರ್ ವೈರಲ್ ಆಗಿದೆ ಸರ್. ಅಲ್ಲಲ್ಲ, ನಿಜ. ಅದು ಯಾರೇ ಆಗಲಿ ಆ ಪದ ಬಳಕೆ ಆಗ್ಬೋದು ಅಥವಾ ನಿಂದನೆಗಳಾಗಬಾರ್ದು, ಯಾರೂ ಮಾಡಬಾರ್ದು. ಸೆಪ್ಟೆಂಬರ್ 15 ಒಂದು ವಿಶಿಷ್ಟ ದಿನ ಅಂದ್ಕೊಂಡಿದ್ದೀನಿ ನಾನು. ಯಾಕೆಂದರೆ ಇವತ್ತು ಮಾನವ ಸರಪಳಿಯನ್ನು ನಾವು ಮಾಡುವ ಮೂಲಕ ಪ್ರಜಾಪ್ರಭುತ್ವವನ್ನು ಹೇಗೆ ಬಲಪಡಿಸಬೇಕು ಎನ್ನುವ ದಿನ. ನಾವು ರಾಮನಗರದ ಜಿಲ್ಲಾ ಪರಿಷತ್ ಕಟ್ಟಡದಲ್ಲಿ ಬೆಂಗಳೂರು ಗ್ರಾಮಾಂತರದ ಸಂಸದರ ಕಚೇರಿಯನ್ನು ನಾವು ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಯಾಕೆಂದರೆ ರಾಮನಗರ ಜಿಲ್ಲೆ ಇದು ಜಿಲ್ಲಾ ಕೇಂದ್ರ ಆಗಿರೋದ್ರಿಂದ ನಾವು ಸಂಸದರ ಕಚೇರಿಯನ್ನು ಇಲ್ಲಿ ನಾವು ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಇದರ ಮೂಲ ಉದ್ದೇಶ, ಯಾಕೆಂದರೆ ಇದು ಕೇಂದ್ರೀಯ ಭಾಗ ಆಗಿದೆ. ಈ ಕಡೆ ಚನ್ನಪಟ್ಟಣ ಆಗ್ಬೋದು, ರಾಮನಗರ ಆಗ್ಬೋದು, ಕನಕಪುರ ಆಗ್ಬೋದು, ಮಾಗಡಿ ಆಗ್ಬೋದು, ಬಿಡದಿ ಆಗ್ಬೋದು. ಸೊ ಈ ಭಾಗಕ್ಕೆ ಎಲ್ಲ ಜನರಿಗೆ ಅನುಕೂಲ ಆಗೋ ಉದ್ದೇಶದಿಂದ ನಮ್ಮ ಕಚೇರಿಯನ್ನು ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಯಾಕೆಂದರೆ ಜನರಿಗೆ ಅವ್ರದ್ದೇ ಸಮಸ್ಯೆಗಳಿರುತ್ತೆ, ಬೆಂಗಳೂರಿಗೆ ಪ್ರತಿದಿನ ಬರಲಿಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ನಾವು ಅವರ ಅಹವಾಲುಗಳನ್ನು ಸ್ವೀಕರಿಸಿ, ನಾನು ಕೂಡ ಒಂದು ವಾರಕ್ಕೆ ಒಂದು ದಿವಸ ಅಥವಾ 2 ದಿವಸ ಇಲ್ಲಿ ಭೇಟಿ ಮಾಡ್ತೇನೆ. ಸೊ ಹೀಗಾಗಿ ಜನರ ಆಶೋತ್ತರಗಳು ಏನಿದೆ, ಅವರ ಸಮಸ್ಯೆಗಳು ಏನಿದೆ, ಅವರನ್ನು ಹತ್ತಿರದಿಂದ ನೋಡುವಂಥ ಒಂದು ಈ ಕಚೇರಿಯನ್ನು ನಾವು ಮಾಡಿದ್ದೇವೆ. ಹೀಗಾಗಿ ಒಟ್ಟಾರೆ ಈಗಾಗಲೇ 3-3.5 ತಿಂಗಳಾಗಿದೆ ನಾನು ಸಂಸದನಾಗಿ. ಸೊ ನಾನು ಸಂಸತ್ನಲ್ಲಿ 2 ಬಾರಿ ಮಾತಾಡಿದ್ದೇನೆ. ಒಂದು, ಯಾಕೆಂದರೆ ಈ ರಸ್ತೆ ಅಪಘಾತ ಏನಾಗಿದೆ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ 13% ಸಾವುಗಳು ಇವತ್ತು ರಸ್ತೆ ಅಪಘಾತದಿಂದ ಆಗ್ತಾಯಿದೆ. ಅದು ಕ್ಯಾನ್ಸರ್ ಸಾವಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿದೆ. ಕ್ಯಾನ್ಸರಿಂದ 8% ಸಾವುಗಳಾಗ್ತಾಯಿದ್ರೆ, ಇವತ್ತು ರಸ್ತೆ ಅಪಘಾತಗಳಿಂದ 13% ಇವತ್ತು ಸಾವುಗಳಾಗ್ತಾಯಿದೆ. ಅದರಿಂದ ನಾನು ಸಂಸತ್ತಿನ ಮತ್ತು ಸಚಿವರ ಗಮನವನ್ನು ಸೆಳೆದಿದ್ದೇನೆ. ಪ್ರತಿ 125 ಅಥವಾ 150 ಕಿಲೋಮೀಟ್ರಿಗೆ ಒಂದು ಪಾಲಿಟ್ರಾಮಾ ಕ್ಲಿನಿಕ್ಕನ್ನು, ಒಂದು ಸಣ್ಣ ಆಸ್ಪತ್ರೆಯನ್ನು ಮಾಡತಕ್ಕಂಥದ್ದು ಕೇವಲ ನಮ್ಮ ಕ್ಷೇತ್ರಕ್ಕೆ ಮಾತ್ರ ಅಲ್ಲ, ಇಡೀ ರಾಷ್ಟ್ರಾದ್ಯಂತ ಇದನ್ನು ಮಾಡಿದರೆ ನಾವು ಆ ಗೋಲ್ಡನ್ ಅವರಲ್ಲಿ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಇದರಿಂದ ನೂರಾರು ಅಪಘಾತಕ್ಕೊಳಗಾದಂಥವ್ರನ್ನ ನಾವು ಸೇವ್ ಮಾಡ್ಬೋದು ಅಥವಾ ಅವರನ್ನು ಬದುಕಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಎರಡನೇದು, ನಾನು ಅಲ್ಲಿ ಕೇಂದ್ರದ ರೈಲ್ವೆ ಸಚಿವರನ್ನು ಭೇಟಿ ಮಾಡಿ, ಈಗೇನಾಗಿದೆ ಕನಕಪುರ, ಸಾತನೂರು ಮತ್ತು ಚನ್ನಪಟ್ಟಣ ಹಾಗೂ ಬನ್ನೇರುಘಟ್ಟ ಈ ಭಾಗದಲ್ಲಿ ಆನೆಯ ಹಾವಳಿಗಳು ಜಾಸ್ತಿ ಇದೆ. ಈ ಆನೆ ಹಾವಳಿಗಳು ಜಾಸ್ತಿ ಇರೋದ್ರಿಂದ ಅಲ್ಲಿ ಒಂದು ರೈಲ್ವೆ ಕಂಬಿಗಳನ್ನು ಉಪಯೋಗಿಸಿ ಒಂದು ತಡೆಗೋಡೆಯನ್ನು ಕಟ್ಟಬೇಕಾಗುತ್ತೆ. ಈಗ ಆಲ್ರೆಡಿ 72 ಕಿಲೋಮೀಟ್ರು ತಡೆಗೋಡೆ ಆಗಿದೆ. ಬಹುಶಃ ಇನ್ನೂ 28 ಕಿಲೋಮೀಟ್ರು ಬಾಕಿ ಇದೆ. ಇದಕ್ಕೆ ಈ ಹಳಿಗಳನ್ನು ಕೊಡತಕ್ಕಂಥ ಇದೇನಿದೆ ರೈಲ್ವೆ ಇಲಾಖೆ, ಅವರು ಉಪಯೋಗಿಸಿದಂಥ ಈ ರೈಲ್ವೆ ಹಳಿಗಳನ್ನು ಕಡಿಮೆ ದರದಲ್ಲಿ ಕೊಡಬೇಕು ಅಂದ್ಬಿಟ್ಟು ನಾನು ರೈಲ್ವೆ ಸಚಿವರಿಗೆ ಕೂಡ ಮನವಿ ಮಾಡಿದ್ದೇನೆ. ಅದು ಕೂಡ ಸಕಾರಾತ್ಮಕ ಸ್ಪಂದಿಸಿದ್ದಾರೆ. ಇನ್ನೊಂದು ಮಹತ್ವಾಕಾಂಕ್ಷೆಯ ಯೋಜನೆಯಾದಂಥ ನಮ್ಮ ಸ್ಯಾಟಿಲೈಟ್ ರಿಂಗ್ ರೋಡ್, ಯಾಕೆಂದರೆ ಈ ಭಾಗದಲ್ಲಿ ಅದು ಹಾಗೆ ಉಳಿದುಬಿಟ್ಟಿತ್ತು. ಸೊ ಈಗ STRR ಅಥವಾ ಸ್ಯಾಟಿಲೈಟ್ ರಿಂಗ್ ರೋಡಿಗೆ ಅನುಮೋದನೆ ಕೊಡಬೇಕು ಅಂತ ನಾನು ಮತ್ತು ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರು ಜಂಟಿಯಾಗಿ ಹೋಗಿ ನಾವು ಹೆದ್ದಾರಿ ಸಚಿವರಾದಂಥ ನಿತಿನ್ ಗಡ್ಕರಿ ಅವರನ್ನು ನಾವು ಭೇಟಿ ಮಾಡಿ ಇದಕ್ಕೆ ಅನುಮೋದನೆ ಕೊಡಬೇಕು, ಭಾರಿ ದಿನದಿಂದ ನೆನೆಗುದಿಗೆ ಬಿದ್ದಿದೆ ಸೊ ಅಂತ ಭೇಟಿ ಮಾಡಿದಾಗ ಅವರು ನನಗೊಂದು ಮಾತು ಹೇಳಿದರು, ಮಂಜುನಾಥ್ 45 ದಿವಸದಲ್ಲಿ ನಾನು ಇದಕ್ಕೆ ಅನುಮೋದನೆ ಕೊಡ್ತೇನೆ, ಅನೌನ್ಸ್ ಮಾಡಿ ಅಂದರು ಅವರು. ಸೊ ಈಗ ಅದು ನೋಡಿದರೆ 35 ದಿವಸ ಕೊಟ್ಟಿದ್ದಾರೆ ಅನುಮೋದನೆ.
ಇದು 4750 ಕೋಟಿ ವೆಚ್ಚದ ಈ ಪೆರಿಫರಲ್ ರಿಂಗ್ ರೋಡ್ ಏನಿದೆ, ಬಹಳ ಇದು ಬೆಂಗಳೂರಿನ ಟ್ರಾಫಿಕ್ಕನ್ನು ಕಡಿಮೆ ಮಾಡುತ್ತೆ ಮತ್ತು ಹೊರವಲಯದಲ್ಲಿರ್ತಕ್ಕಂಥ ಈ ವಾಹನ ದಟ್ಟಣೆಯನ್ನು ಕೂಡ ಕಡಿಮೆ ಮಾಡುತ್ತೆ. ಎಲ್ಲಿಂದ ಶುರುವಾಗುತ್ತೆ? ಡಾಬಾಸ್ಪೇಟೆಯಿಂದ ಅರಿಶಿನಕುಂಟೆಯಿಂದ ಮಾಗಡಿಯಿಂದ ರಾಮನಗರದಿಂದ ಕನಕಪುರದಿಂದ ಹಾರೋಹಳ್ಳಿಯಿಂದ ಆನೇಕಲ್ಲು, ನಂತರ ಹೊಸೂರು. ಸೊ ಹೀಗಾಗಿ ಬಹಳ ಅನುಕೂಲ ಆಗುತ್ತೆ. ಈಗಾಗಲೇ ಇದಕ್ಕೆ ಟೆಂಡರ್ ಕರೆದಿದ್ದಾರೆ. ಇದು ಜಾಗತಿಕ ಟೆಂಡರ್ ಆಗಿದೆ. ಕೆಲವು ಕಡೆ 4 ಲೇನ್ ಬರುತ್ತೆ, ಕೆಲವು ಕಡೆ 6 ಲೇನ್ ಬರುತ್ತೆ. ಹೀಗಾಗಿ ಅದೊಂದು ಬಹಳ ಮುಖ್ಯವಾದದ್ದು. ನಂತರ ಇಲ್ಲೇನಾಗಿದೆ, ಕದಂಬ ಜಂಕ್ಷನ್, ಪಂಚಮುಖಿ ಜಂಕ್ಷನಲ್ಲಿ ಟ್ರಾಫಿಕ್ ತುಂಬ ಬ್ಲಾಕ್ ಆಗ್ತಾಯಿದೆ. ನಾವು ಮೈಸೂರಿಂದ ಬೆಂಗಳೂರು ಆ ಜಂಕ್ಷನ್ಗೆ 1 ಗಂಟೆಗೆ ಬಂದುಬಿಡ್ತೀವಿ. ಅಲ್ಲೇ ಹೆಚ್ಚು ಕಡಿಮೆ ಅರ್ಧ ಗಂಟೆ ಆಗುತ್ತೆ. ಇಲ್ಲಿ ಉಳಿಸಿದ ಸಮಯ ಅಲ್ಲಿ ಹೋಯಿತು. ಅದಕ್ಕೋಸ್ಕರ ನಾನು ಅದನ್ನು ಕೂಡ ಮೊನ್ನೆ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳ ಜೊತೆ ಕೂಲಂಕುಷವಾಗಿ ಚರ್ಚೆ ಮಾಡಿ 2 ಆಪ್ಷನ್ ಹೇಳಿದ್ದಾರೆ ಅವರು. ಒಂದು, ಅಂಡರ್ಗ್ರೌಂಡ್ ಟನಲ್ ಮಾಡಿ ಇನ್ನೂ 1.25 ಕಿಲೋಮೀಟ್ರ್ ಮುಂದಕ್ಕೆ ಆ ಟನಲ್ ತೆಗೆದುಕೊಂಡು ಹೋಗೋಂಥದ್ದು. ಯಾಕಂದರೆ ಫ್ಲೈಓವರ್ ಆಗಲ್ಲ ಅಂತಾರೆ, ಅದು ಆಲ್ರೆಡಿ ಮೆಟ್ರೋ ಫ್ಲೈಓವರ್ ಇದೆ ಅದು. ಅಥವಾ 2ನೇ ಪರ್ಯಾಯ ಸಲಹೆ ಏನಿದೆ ಅವ್ರದ್ದು ಅಂದರೆ, ಇವಾಗ ಎಕ್ಸ್ಪ್ರೆಸ್ ಹೈವೇಯಿಂದನೇ ಸುಮಾರು ಇನ್ನೂ 3-4 ಕಿಲೋಮೀಟ್ರ್ ಹಿಂದೆಯೇ ಅದನ್ನು ನೈಸ್ಗೆ ಕನೆಕ್ಟ್ ಮಾಡೋಂಥದ್ದು. ಇವೆರಡು ಆಪ್ಷನ್ ಇದೆ. ನಾನು ಕೂಡ ಉಸ್ತುವಾರಿ ಸಚಿವರನ್ನು ಒಂದು ಪತ್ರ ಬರೀತೀನಿ, ಇನ್ನೊಂದು 3-4 ದಿವಸದಲ್ಲಿ ಪತ್ರ ಬರೆದು ಅವರ ಅಧ್ಯಕ್ಷತೆಯಲ್ಲೇ. ಯಾಕೆಂದರೆ ಇದರಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಬೇಕು, ಇದಕ್ಕೆ BBMP ಅಧಿಕಾರಿಗಳು ಬೇಕು, ನೈಸ್ ಮುಖ್ಯಸ್ಥರುಗಳು ಬೇಕಾಗುತ್ತೆ. ಅದೊಂದು ಮಾಡೋಣ ಅಂತಿದ್ದೀನಿ. ಮೊನ್ನೆ ನಾವು ಬೆಂಗಳೂರು ಹೊಸೂರು ಹೈವೇ, ಅದನ್ನು ಕೂಡ ನಾವು ಅಲ್ಲಿಯ ಪ್ರಾಜೆಕ್ಟ್ ಡೈರೆಕ್ಟರ್ ಜೊತೆ ವಿಸಿಟ್ ಮಾಡಿ, ಅಲ್ಲೇನಾಗ್ತಾಯಿದೆ, ಚಂದಾಪುರದ ಹತ್ರ ಬಹಳ ಟ್ರಾಫಿಕ್ ಆಗ್ತಾಯಿದೆ. ಅಲ್ಲೇನಾಗುತ್ತೆ, ಎಲ್ಲ ದೊಡ್ಡ ಲಾರಿಗಳು, ಟ್ರಕ್ಕುಗಳು, 12 ಚಕ್ರ, 14 ಚಕ್ರ, 18 ಚಕ್ರ ಈ ರೀತಿ ಎಲ್ಲ ಆಗ್ತಾಯಿದೆ. ಅದನ್ನು ವೈಡ್ನಿಂಗ್ ಮಾಡಿದ್ದಾರೆ. ಅದನ್ನು ವೈಡ್ನಿಂಗ್ ಮಾಡೋದಕ್ಕೆ ಈಗ ಆಲ್ರೆಡಿ ಕಾಮಗಾರಿ ಶುರುವಾಗಿದೆ. ಅದರ ಪಕ್ಕ ಒಂದು ರೈಡ್ ಅನ್ನೋರಿಗೆ ಕೊಟ್ಟಿದ್ದಾರೆ, ಅದು ಅಗಲ ಮಾಡೋಕ್ಕೆ 160 ಕೋಟಿ. ಮತ್ತು ಇನ್ನು ಕೆಲವು ವೆಹಿಕಲ್ ಓವರ್ ಪಾಸು ಅದನ್ನು ಮಾಡೋಂಥದ್ದಕ್ಕೆ ಹಾಗಾಗಿದೆ. ಒಟ್ಟಿನಲ್ಲಿ ಹೀಗಾಗಿ ನಂತರ ಈ ನಮ್ಮದು ಕುಣಿಗಲ್ ಕೂಡ ಬರುತ್ತೆ ನಮ್ಮ ಗ್ರಾಮಾಂತರಕ್ಕೆ. ಅಲ್ಲೇನಾಗಿದೆ, ಸುಮಾರು ಕೊಬ್ಬರಿ ಬೆಳೆಗಾರರಿಗೆ ಕೊಬ್ಬರಿ ತೊಗೊಂಡ್ಬಿಟ್ಟಿದ್ದಾರೆ. ನ್ಯಾಫೆಡ್, ಇದು ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಂತಿದೆ ನ್ಯಾಫೆಡ್ಡು. ಸೊ ಅವ್ರದ್ದು ಬಾಕಿ ಸ್ವಲ್ಪ ಇತ್ತು, ಅದನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ನಾವು ಶಿವರಾಜ್ ಸಿಂಗ್ ಚೌಹಾಣ್ ಅವ್ರು ಭೇಟಿ ಮಾಡಿದಾಗ ಬಹಳ ಆತ್ಮೀಯವಾಗಿ ಮಂಜುನಾಥ್ ಇದು ನಾವು ರಿಲೀಸ್ ಮಾಡ್ತೀವಿ ಅಂತ ಹೇಳಿದರು. ಹೀಗಾಗಿ ಜನರ ಕೆಲಸಗಳನ್ನು ಮಾಡಲಿಕ್ಕೆ ಒಂದು ಸುವರ್ಣ ಅವಕಾಶ ಇದು. ಸೊ ಜನರ ಆಶೋತ್ತರಗಳನ್ನು ಈಡೇರಿಸಬೇಕು, ಹಂತವಾಗಿ ಮಾಡಬೇಕಾಗುತ್ತೆ. ಯಾಕೆಂದರೆ ಕೆಲವು ಇದಕ್ಕೆ ಕೇಂದ್ರ ಸರ್ಕಾರದ ಯೋಜನೆಗಳಿಗೂ ಕೂಡ ರಾಜ್ಯ ಸರ್ಕಾರದ ಸಹಕಾರ ಬಹಳ ಮುಖ್ಯ. ಸೊ ಯಾಕೆಂದರೆ ಇವೆಲ್ಲ ಅಭಿವೃದ್ಧಿಗೆ, ಇವೆಲ್ಲ ಶಾಶ್ವತವಾದಂಥ ಪರಿಹಾರಗಳು. ನಂತರ ಈ ಕೆರೆ ತುಂಬಿಸುವಂಥದ್ದು, ಯಾಕೆಂದರೆ ಅದಕ್ಕೂ ಕೂಡ ನಾವು ಬಹಳ ಒತ್ತು ಕೊಡಬೇಕಾಗಿದೆ. ಸುಮಾರು ದಿಶಾ ಮೀಟಿಂಗಲ್ಲಿ ಹೇಳಿದರು, ಇವತ್ತು 56 ಕೆರೆಗಳು ತುಂಬಿಲ್ಲ ಅಂತ. ಮಳೆ ಇದೆ, ಮಳೆ ಬರ್ತಾ ಇದೆ, ಬಟ್ ಆ ಮಳೆ ನೀರು ಕೆರೆಗೆ ಹೋಗ್ತಾ ಇಲ್ಲ. ಅದನ್ನ ನೀರು ಡೈವರ್ಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾನು ಈ ಕೆರೆ ಪ್ರತ್ಯೇಕವಾಗಿ, ನನಗೆ ಮೊದಲಿಂದಲೂ ಕೂಡ ಈ ನೀರು ಬಗ್ಗೆ ಬಹಳ ಆಸಕ್ತಿ. ನೀರನ್ನು ಉಳಿಸ್ಬೇಕು, ನೀರನ್ನು ಡೈವರ್ಟ್ ಮಾಡಬೇಕು. ಸೊ ಈ ರೀತಿ ಆಗ್ತಾಯಿದೆ. ಸೊ ಇವತ್ತು ಅಫಿಷಿಯಲ್ ಆಗಿ, ಅಧಿಕೃತವಾಗಿ ನಾವು ಈ ಕಚೇರಿಗೆ ನಾವು ಪ್ರವೇಶ ಮಾಡಿದ್ದೇವೆ. ಪ್ರಜಾಪ್ರಭುತ್ವದ ದಿನ, ಹಾಗಾಗಿ ಎಲ್ಲರಿಗೂ ಪ್ರಜಾಪ್ರಭುತ್ವದ ಶುಭಾಶಯಗಳನ್ನು ಹೇಳ್ತೇನೆ. ಬಟ್ ಬಹಳ ಮುಖ್ಯವಾದದ್ದು, ನಾವೆಲ್ಲ ಈ ತಗೊತೀವಿ, ಪ್ರಮಾಣ ವಚನ ಸ್ವೀಕರಿಸ್ತೀವಿ. ಆ ಪ್ರಮಾಣ ವಚನ ಸ್ವೀಕರಿಸಿದಂಥ ಸಂದರ್ಭದಲ್ಲಿ ಆ ಪ್ರತಿಯೊಂದು ಲೈನನ್ನು ನಾವು ಫಾಲೋ ಮಾಡಿದರೆ ಪ್ರಜಾಪ್ರಭುತ್ವ ಉಳಿಯುತ್ತೆ. ಇದು ಬಹಳ ಮುಖ್ಯವಾದದ್ದು. ಯಾಕೆಂದರೆ ನಾವು ಎಲ್ಲ ವೃತ್ತಿನಲ್ಲೂ, ಅದರಲ್ಲೂ ಈ ಜನಪ್ರತಿನಿಧಿಯಾಗೂ ತೊಗೊತೀವಿ ನಾವು. ಯಾವುದು ಅಂತ ಏನು ಪ್ರಮಾಣ ವಚನದ ಸಮಯದಲ್ಲಿ ನಾವು ಏನು ಓದ್ತೀವಿ ಅದಕ್ಕೆ ಅನುಗುಣವಾಗಿ ನಾವು ಕೆಲಸ ಮಾಡಬೇಕಾಗುತ್ತೆ. ಇದು ಬಹಳ ಮುಖ್ಯವಾದದ್ದು. ರಾಮನಗರ ಜಿಲ್ಲಾ ಆಸ್ಪತ್ರೆಗೆ ಒಂದು ಮ್ಯಾಮೋಗ್ರಫಿ ಅವಶ್ಯಕತೆ ಇದೆ. ಏಕೆಂದರೆ ಒಂದು ಬ್ರೆಸ್ಟ್ ಕ್ಯಾನ್ಸರ್ನ ಪ್ರಾಥಮಿಕ ಹಂತದಲ್ಲೇ ನಾವು ಅದನ್ನು ಪತ್ತೆ ಹಚ್ಚಿದರೆ, ಸುಮಾರು ಪ್ರಾಥಮಿಕ ಹಂತದಲ್ಲಿ ಮಾಡಿ ಇದನ್ನು ನಾವು ಪತ್ತೆ ಹಚ್ಚಿದರೆ ಬಹಳ ಅನುಕೂಲ ಆಗುತ್ತೆ.
ಸೊ ಅದಕ್ಕೋಸ್ಕರ ಒಂದು ಮ್ಯಾಮೋಗ್ರಫಿ ಕೂಡ CSRಲ್ಲಿ ಕೊಡಲಿಕ್ಕೆ ಇದು ಮಾಡಿದ್ದೇವೆ. ಈಗಾಗಲೇ ಆ್ಯಂಬುಲೆನ್ಸು 2 ಆರ್ಡರ್ ಮಾಡಿದೆ. ಆ್ಯಂಬುಲೆನ್ಸು ಅದು ಕೋಡಿಹಳ್ಳಿ ಮತ್ತು ಸಾತ್ನೂರು ಭಾಗಕ್ಕೆ 2 ಆ್ಯಂಬುಲೆನ್ಸ್ ಬೇಕು ಅಂತ ಹೇಳಿದರು, ಅದನ್ನು ಕೂಡ ಮಾಡ್ತಾಯಿದ್ವಿ CSRಲ್ಲಿ. ಸೊ ನಂತರ ಒಂದು MRI ಕೊಡಿಸ್ಬೇಕು ಅಂತ ಆಗಲೇ ಹೇಳಿದ್ವಿ, ಅದನ್ನು ಕೂಡ CSRಲ್ಲಿ. ಇವೆಲ್ಲ ಸಾಮಾನ್ಯವಾಗಿ ಆ ಡೆಲಿವರಿ ಟೈಮ್ 3 ರಿಂದ 4 ತಿಂಗಳಾಗುತ್ತೆ. ಸೊ ಈ ಥರ ಮಾಡೋಣ. ಬೇಡಿಕೆ ಇದು